ವೀಕ್ಷಕರೇ ನಮಸ್ಕಾರ. ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲಿಯಾ ಚಾರ್ಮಾಡಿ. ತಮ್ಮ ಮೇಲೆ ನೋಡಿದ ಹಾಗೆ ಅಥವಾ ಆರಂಭದಲ್ಲಿ ಫೋಟೋ ನೋಡಿದ ಹಾಗೆ ಯಕ್ಷ ಕಿರೀಟಿ ಶ್ರೀಯುತ ಸುಬ್ರಾಯ ಹೊಳ್ಳ ಕಾಸರಗೋಡು ನಿಮಗೆ ಎಲ್ಲ ಗೊತ್ತಿದೆ. ತೆಂಕುತಿಟ್ಟು ಯಕ್ಷಗಾನ ಕ್ಷೇತ್ರದಲ್ಲಿ ತನ್ನದೇ ಆಗಿರುವಂತಹ ಛಾಪನ್ನು ಮೂಡಿಸಿದಂಥವರು, ಅನೇಕ ವರ್ಷಗಳ ಕಾಲ ತೆಂಕುತಿಟ್ಟಿನಲ್ಲಿ ಸೇವೆಯನ್ನು ಸಲ್ಲಿಸಿದಂಥವರು ಹಾಗೂ ಪ್ರಸ್ತುತ ಸೇವೆಯನ್ನು ಕೂಡ ಸಲ್ಲಿಸ್ತಾ ಇರುವಂಥವರು. ಬಹಳಷ್ಟು ಅದ್ಭುತವಾದಂತಹ ವೇಷಧಾರಿ ಅಂತ ಹೇಳಿ ಗೊತ್ತಿದೆ. ಅವರ ಅಭಿಮಾನಿ ವರ್ಗದ ಕೋರಿಕೆಯ ಮೇರೆಗೆ ನಾನು ನಮ್ಮ ವಾಹಿನಿಯ ಮುಂದಿನ ಅತಿಥಿಗಳಾಗಿ ಶ್ರೀಯುತ ಸುಬ್ರಾಯ ಹೊಳ್ಳ ಕಾಸರಗೋಡು ಇವರ ಸಂದರ್ಶನವನ್ನು ಮಾಡುವುದಕ್ಕೆ ಅವರ ಮನೆಗೆ ನಾನು ಹೋಗಿರುವಂಥದ್ದು. ನಾನು ವಿಡಿಯೋದಲ್ಲಿ ತೋರಿಸಿದ ಹಾಗೆ ಇದವರ ಸುಂದರವಾಗಿರುವಂತಹ ಒಂದು ಮನೆಯ ಚಿತ್ರಣ ನೋಡಿ ನಿಂತಿದ್ದಾರೆ. ಇವರ ಮನೆ ಇರುವಂಥದ್ದು ಬೀಸ್ ರೋಡಿನಿಂದ ಮೇಲ್ಕರ್ ರೂಟ್ ಹೋಗುವಾಗ ಅಲ್ಲೇ ಅದೇ ಭಾಗದಲ್ಲಿ ಬರುವಂಥದ್ದಲ್ಲಿ ಕಲ್ಲುರ್ಟಿ ಸ್ಥಾನ ಅಂತ ಹೇಳಿ ಬರ್ತದೆ. ಮೇಲ್ಕರ್ಗಿಂತ ಸ್ವಲ್ಪ ಹಿಂದೆ ಬೊಂಡಾಲ ಗುತ್ತು ಹೋಗುವಂತಹ ದಾರಿಯ ಮಧ್ಯೆ ಇವರ ಮನೆ ಇರುವಂಥದ್ದು. ಅತ್ಯದ್ಭುತವಾಗಿರುವಂತಹ ವ್ಯಕ್ತಿ. ವೇಷದ ಬಗ್ಗೆ ನಾವು ಹೇಳುವುದಕ್ಕೂ ಅಷ್ಟು ಸಮರ್ಥರು ಅಲ್ಲ. ಅಷ್ಟೆಲ್ಲ ಸಾಧನೆಯನ್ನು ಕೈದಂಥವರು. ಕಟೀಲು ಮೇಳ, ಧರ್ಮಸ್ಥಳ, ಸದ್ಯಕ್ಕೆ ಪಾವಂಜಿ ಮೇಳ, ಹೀಗೆ ಕರ್ನಾಟಕ ಮೇಳ, ಹೀಗೆ ಬೇರೆ ಬೇರೆ ಮೇಳಗಳಲ್ಲಿ ತಿರುಗಾಟವನ್ನು ಮಾಡಿದಂಥವರು. ನೋಡಿ, ಅವರ ಮನೆಗೆ ತೇಜೋಧಾಮ ಅಂತ ಹೇಳಿ ಹೆಸರನ್ನು ಕೂಡ ಇಟ್ಟಿದ್ದಾರೆ. ಇವರ ಸಂದರ್ಶನದ ಸಂದರ್ಶನವನ್ನು ನಾನು ಏನು ಮಾಡುವುದಕ್ಕೆ ಅವರಲ್ಲಿ ಕಾಲ್ ಮಾಡಿ ಕೇಳಿದಾಗ ಪ್ರೀತಿಯಿಂದಲೇ ಒಪ್ಪಿಕೊಂಡ್ರು. ಆಯಿತು, ಯಾವಾಗ ಬರ್ತೀರಿ ಅಂತ ಕೇಳಿ ಬಹಳಷ್ಟು ಪ್ರೀತಿಯಿಂದ ಒಪ್ಪಿಕೊಂಡ್ರು. ಜೊತೆಗೆ ಒಳ್ಳೆಯ ರೀತಿಯ ಸತ್ಕಾರವನ್ನು ಕೂಡ ನನಗೆ ಮಾಡಿದ್ದಾರೆ. ನೋಡಿ, ಇದು ಅವರ ಒಂದು ಮನೆಯ ಒಳಗಿರುವಂತಹ ಚಿತ್ರಣ. ನಿಮಗೆ ಶಾಕ್ ಆಗಬಹುದು. ಅವರಿಗೆ ಸಿಕ್ಕಿದಂತಹ ಏನು ಒಂದಷ್ಟು ಗೌರವಾರ್ಪಣೆಗಳಂತ ಏನು ಹೇಳ್ತೇವೆ ಅದಾಗಿರ್ಬೋದು, ಫೋಟೋ ಫ್ರೇಮ್ಗಳಾಗಿರ್ಬೋದು. ನೋಡಿ, ಇದವರ ಹಿರಣ್ಯಾಕ್ಷನ ಫೋಟೋ ಫ್ರೇಮ್ಗಳಾಗಿರ್ಬೋದು. ಇದವರ ಮಗಳು ಮತ್ತು ಅಳಿಯನ ಫೋಟೋ ಕೂಡ ಇಲ್ಲಿಟ್ಟಿದ್ರು. ರೀಸೆಂಟಾಗಿ ಮದುವೆ ಆದದ್ದು ಅಂತ ಮತ್ತು ಅನೇಕ ವಿಚಾರಗಳನ್ನು ಸಂದರ್ಶನದಲ್ಲಿ ಹೇಳಿದ್ದಾರೆ. ದಯವಿಟ್ಟು ಸಂದರ್ಶನದ ಭಾಗವನ್ನು ವೀಕ್ಷಣೆ ಮಾಡಿ. ಅದ್ಭುತವಾಗಿ ಮೂಡಿ ಬಂದಿದೆ. ಮತ್ತು ಇದು ಅವರ ಮನೆಯಲ್ಲಿದ್ದಂತಹ ಅವರ ಪೇರೆಂಟ್ಸ್ ಫೋಟೋಗಳು, ಅವರ ಫ್ಯಾಮಿಲಿ ಫೋಟೋಸ್ಗಳು ಬಹಳಷ್ಟು. ನೋಡಿ, ಕಿರೀಟ, ಹನುಮಂತನ ಕಿರೀಟ ಅವರು ಮಾಡಿರುವಂಥದ್ದಂತೆ. ಅವರು ಕಟ್ಟುವಂತಹ ಯಕ್ಷ ಕಿರೀಟಿ ಅಂತ ಹೇಳಿ ಅವರಿಗೆ ಹೇಗೂ ಬಿರುದಿದೆ. ಜೊತೆಗೆ ನೋಡಿ, ಅಲ್ಲಿ ಇದ್ದಂತಹ ಒಂದಷ್ಟು ಇದವರ ಫ್ಯಾಮಿಲಿ ಫೋಟೋಸ್. ಅವರ ಧರ್ಮಪತ್ನಿ ಅವರು ಕೂಡ ನನ್ನಲ್ಲಿ ಬಹಳ ಪ್ರೀತಿಯಿಂದ ಮಾತಾಡಿದರು. ಖುಷಿ ಆಯಿತು. ನಾನಂದರೆ ಹೊಳ್ಳ ವೇಷವನ್ನು ನೋಡಿದ್ದೇವೆ, ಅವರಲ್ಲಿ ಬಹಳ ಆತ್ಮೀಯತೆ ಉಂಟು. ನಾನಂದರೆ ಕಟೀಲು ಮೇಳಕ್ಕೆ ಸೇರೋ ಸಂದರ್ಭ ಅವರು ಬಿಟ್ಟಿದ್ದರು, ಆದರೂ ಪರಿಚಯ ಇದೆ. ಅವರ ಅಭಿಮಾನಿಯೂ ಹೌದು, ಅಥವಾ ಅವರೊಂದಿಗೆ ಆತ್ಮೀಯತೆ ಕೂಡ ಇದೆ. ಹಾಗಾಗಿ ಇದು ಅವರ ಮನೆಯ ಶೋಕೇಸಲ್ಲಿ ಅವರಿಗೆ ಸಿಕ್ಕಂಥ ಫೋಟೋ ಫ್ರೇಮ್ಗಳು. ಅದರಲ್ಲಿ ಬಹಳಷ್ಟು ಅವರ ವೇಷದ ಫೋಟೋಸ್ಗಳನ್ನು ಅದರಲ್ಲಿ ಅಟ್ಯಾಚ್ ಮಾಡಿರುವಂಥದ್ದು. ನೋಡಿ, ಕಿರೀಟಿ, ದೇವೇಂದ್ರನ ಫೋಟೋ ಆಗಿರ್ಬೋದು, ಬಹಳಷ್ಟು ಫೋಟೋಸ್ಗಳು. ಅವರ ಮಗ ಇದ್ದಾರೆ, ಮಗ ಕೂಡ ಎಲ್ಲೋ ಬೆಂಗಳೂರಲ್ಲಿದ್ದಾರೆ. ಇದು ಇಷ್ಟು ಶೋಕೇಸಲ್ಲಿರುವಂತಹ ಫೋಟೋಸ್ ಆದರೆ ಇಷ್ಟು ಮಾತ್ರ ಅಲ್ಲ. ನೀವು ಈ ವಿಡಿಯೋದಲ್ಲಿ ಮುಂದಕ್ಕೆ ನೋಡಿ ನಿಮಗೆ ಗೊತ್ತಾಗಬಹುದು. ಅವರಿಗೆ ಕೊಟ್ಟಿರುವಂತಹ ಸ್ಮರಣಿಕೆಗಳ ಸರಮಾಲೆ ಅಥವಾ ಬಿರುದುಗಳ ಸರಮಾಲೆ ಅಂತ ಹೇಳಬಹುದು. ಗೌರವಾರ್ಪಣೆಗಳ ಸರಮಾಲೆ ಅಂತ ಏನು ಹೇಳ್ತೀರೋ ನನಗೆ ಗೊತ್ತಾಗೋದಿಲ್ಲ. ಎಲ್ಲವನ್ನು ಇಟ್ಟು ಅದನ್ನು ಇಡುವುದಕ್ಕೆ ಮತ್ತು ಸ್ಥಳದ ಕೊರತೆಯಾಗಿ ನೋಡಿ, ಇದು ಅವರ ಇಲ್ಲಿ ಒಂದಷ್ಟು ಅವರಿಗೆ ಸಿಕ್ಕಂತಹ ಗೌರವಗಳು ಎಲ್ಲವೂ ಇಟ್ಟಿದ್ದಾರೆ. ಇದು ಹನುಮಂತನ ಕಿರೀಟ ಹೊಸತಂತೆ, ಮತ್ತೊಂದು ದೇವೇಂದ್ರನ ಕಿರೀಟ ನೋಡಿ ಇಟ್ಟಿದ್ದಾರೆ. ಕಿರೀಟ ವೇಷದ್ದು ಅವರಿಗೆ ಆ ಫೋಟೋ ಫ್ರೇಮಲ್ಲಿ ಅವರು ಎಷ್ಟೆಲ್ಲ ವೇಷ ಮಾಡಿದ್ದಾರೆ ಅದರದ್ದು. ಇದು ಅವರ ಮಗಳು ಮತ್ತು ರೀಸೆಂಟಾಗಿ ಮ್ಯಾರೇಜ್ ಆದದ್ದು ಅಂತ ಹೇಳಿದರು. ನೋಡಿ, ಅವರಿಗೆ ಇದು 60ನೇ ವರ್ಷದ ಏನೋ ಅಷ್ಟೇ ಸಂಭ್ರಮ ಏನೋ ಒಂದು ಕಾರ್ಯಕ್ರಮ ಆಗಿದೆ ಅಲ್ವಾ, ಅದಕ್ಕೆ ಸಿಕ್ಕಿದೆ ಅಥವಾ ಏನೋ ಗೊತ್ತಿಲ್ಲ, ಅದರಲ್ಲಿ ಬರೆದಿದ್ದಾರೆ.
ಅವರಿಗೆ ಸಿಕ್ಕಂತಹ ಒಂದು ಗೌರವ ನೋಡಿ. ಅಲ್ಲಿ ಆ ಫೋಟೋ ಫ್ರೇಮಲ್ಲಿ ದಿವಂಗತ ಬಲಿಪ ಭಾಗವತರೊಡನೆ, ಹಿರಿಯ ಬಲಿಪ ಭಾಗವತರೊಡನೆ ಅವರ ಅಪ್ಪುಗೆಯೊಂದಿಗಿರುವಂತಹ ಫೋಟೋಸನ್ನು ಮಧ್ಯದಲ್ಲಿ ಹಾಕಿ ಅವರು ನಿಭಾಯಿಸಿದಂತಹ ಕಿರೀಟ ವೇಷ, ಸ್ತ್ರೀ ವೇಷ, ಎಲ್ಲ ಬಗೆಯ ವೇಷಗಳು. ಮತ್ತು ಹೊಳ್ಳರು ಹೇಗೆ ಅಷ್ಟು ಪ್ರಸಿದ್ಧಿ ಅಂತ ಕೇಳಿದರೆ, ಕೇವಲ ವೇಷವನ್ನು ಮಾಡಿದರೆ ಸಾಕಾಗುವುದಿಲ್ಲ, ಬೇಕಾಗಿರುವಂಥ ಅಧ್ಯಯನವೂ ಬೇಕು ಅಂತೇಳಿ. ನೋಡಿ, ಈ ಪುಸ್ತಕವೆಲ್ಲವನ್ನು ನೋಡುವಾಗ ನೀವೇ ಅಂದುಕೊಳ್ಬೋದು. ನನಗೆ ಶಾಕ್ ಆಯಿತು, ಎಷ್ಟೆಲ್ಲ ಪುಸ್ತಕಗಳಿದೆ ನೋಡಿ. ರಾಮಾಯಣ, ಮಹಾಭಾರತ, ಯಾವ ಎಲ್ಲ ಪುಸ್ತಕಗಳು ಉಂಟು ಅಂತ ಹೇಳಿ ಇಲ್ಲ ಅಂತ ನೋಡಿ. ಬಹಳಷ್ಟು ಪುಸ್ತಕಗಳು, ಮೇಳಗಡೆ ಇರುವಂತಹ ಪುಸ್ತಕಗಳು ನೋಡಿ. ಇದೆಲ್ಲವನ್ನು ಕೂಡ ಅವರು ಅಧ್ಯಯನವನ್ನು ಮಾಡಿದ್ದಾರೆ. ಅದಕ್ಕಾಗಿ ಸುಬ್ರಾಯ ಹೊಳ್ಳರು ಹೇಗೆ, ಯಾಕೆ ಅಷ್ಟು ಪ್ರಸಿದ್ಧಿ ಬಂತು ಅವರಿಗೆ, ಇಷ್ಟು 60 ವರ್ಷ ದಾಟಿದ್ರು ಕೂಡ ಈಗಲೂ ಅವರ ಅಭಿಮಾನಿ ವರ್ಗ, ಅವರ ನೋಡಿ, ಇದು ಬಲಿಪರೊಂದಿಗೆ ಅವರ ಅಪ್ಪಿಗೆಯ ಫೋಟೋಗಳು. ಇದು ಪಾವಂಜೆ ಮೇಳದಲ್ಲಿ ಅವರಿಗೆ ಸಿಕ್ಕಿದಂತಹ ಗೌರವ ಅರ್ಪಣೆ ಎಲ್ಲವೂ ಇದೆ. ಯಾವುದು ಒಂದೊಂದನ್ನು ಹೇಳಲಿಕ್ಕೆ ಹೋದರೆ ಬಹಳ ಇದಾಗತ್ತೆ. ಸೊ ನೋಡಿ, ಇಲ್ಲಿ ಕೂಡ ಎಡನೀರು ಸ್ವಾಮಿಗಳಿಂದ ಅವರಿಗೆ ಸಿಕ್ಕಂಥದ್ದು ಅಥವಾ ಎಲ್ಲವೂ ಕೂಡ ಇಲ್ಲಿ ನಾವು ವಿಡಿಯೋದಲ್ಲಿ ನೋಡ್ಬೋದು. ಬಹಳಷ್ಟು ಇದು ಕೆಲವರೆಲ್ಲ ಅವರ ಬಗ್ಗೆ ಚಿತ್ರವನ್ನು, ಡ್ರಾಯಿಂಗನ್ನು ಮಾಡಿರುವಂಥದ್ದು, ಅದರ ಫೋಟೋಸ್ಗಳಾಗಿರ್ಬೋದು. ಕೆಲವೊಂದನ್ನಲ್ಲಿ ಇಡೋದಕ್ಕೆ ಸ್ಥಳದ ಇದಿತ್ತು ನೋಡಿ. ಅವರ ಧರ್ಮಪತ್ನಿ ಮತ್ತು ನಮ್ಮ ಹೊಳ್ಳರು ನನ್ನವರನ್ನು ಬಹಳ ಪ್ರೀತಿಯಿಂದ ನೋಡಿಕೊಂಡು ನನಗೆ ಅಲ್ಲಿ ನನಗೂ ಕೂಡ ಒಂದು ಏನು ಶಾಲೆಲ್ಲ ಹಾಕಿ ಗೌರವಿಸಿದರು. ಕುಡಿಯುವುದಕ್ಕೆ, ತಿನ್ನುವುದಕ್ಕೆ ಎಲ್ಲವನ್ನು ಕೊಟ್ಟಿದ್ದಾರೆ. ಸ್ವಲ್ಪ ಖರ್ಜೂರವನ್ನೆಲ್ಲ ಕೊಟ್ಟು ಕಳಿಸಿದರು ನನಗೆ. ಸೊ ಖುಷಿಯಾಯಿತು ನನಗೆ. ಅವರ ಸ್ವಲ್ಪ ಅಂದರೆ ಸಂದರ್ಶನ ಮಾಡೋದಕ್ಕೆ ಸ್ವಲ್ಪ ಭಯ ಆಯಿತು. ಯಾಕೆ ಕೇಳಿದರೆ ಅವರು ರಂಗದಲ್ಲೆಲ್ಲ ಬಹಳ ಸೀರಿಯಸ್, ಯಾರು ಪರಿಚಯದವರಿದ್ದರೂ ರಂಗದಲ್ಲೆಲ್ಲ ತುಂಬ ಸೀರಿಯಸ್ ಆಗಿರ್ತಾರೆ. ಹೀಗೆ ಬಹಳ ಆತ್ಮೀಯತೆ, ಬಟ್ ರಂಗದಲ್ಲಿ ಶಿಸ್ತಾಗಿರ್ಬೋದು, ಅಷ್ಟೇ ಜೋರು ಕೂಡ ಇದ್ದಾರೆ. ಬಟ್ ನನಗೆ ಹೇಗಾಗುತ್ತೋ ಸಂದರ್ಶನ ಅಂಥೇಳಿ ಭಯ ಇತ್ತು. ಬಟ್ ತುಂಬ ಒಳ್ಳೆಯ ರೀತಿಯಲ್ಲಿ ಮೂಡಿ ಬಂದಿದೆ. ನೋಡಿದವರ ದೇವರ ಕೋಣೆಯ ಒಂದಷ್ಟು ಫೋಟೋಗಳು. ಇದರ ನಡುವೆ ನೋಡಿ, ಇದರಲ್ಲಿ ಇರುವಂತಹ ಅವರ ಯಕ್ಷಗಾನದ ಒಂದಷ್ಟು ನೋಡಿ. ಅಲ್ಲಿ ಅವರ ಕಿರೀಟ ಅಥವಾ ಕಿರೀಟ ವೇಷದ್ದು ಅಥವಾ ಬೇರೆ ಬೇರೆ ಡ್ರೆಸ್ಸುಗಳೆಲ್ಲ ಅವರಲ್ಲಿ ಸ್ವಂತ ಕೂಡ ಇದೆ. ಅದನ್ನು ಕೊಂಡು ಹೋಗ್ತಾರೆ. ಬಹಳ ಸುಂದರವಾಗಿರುವಂಥ ಮನೆ. ಈಗ ಮಕ್ಕಳು ಇಲ್ಲ, ಅವರು ಬೆಂಗಳೂರಲ್ಲಿ ಎಲ್ಲೋ ಇದ್ದಾರೆ ಅಂತ ಹೇಳಿದರು. ಈಗ ಅವರಿಬ್ಬರೇ ಇದ್ದದ್ದು. ಸೊ ಹಾಗಾಗಿ ನನ್ನನ್ನು ಒಂದು ಅವರ ಮನೆಯವರ ಹಾಗೆ ನೋಡಿಕೊಂಡ್ರು. ನನಗೆ ಮತ್ತಿನ್ನೇನು ಬೇಕಲ್ವ ನೋಡಿ. ಅವರ ಮನೆಯಲ್ಲಿ ಒಂದಷ್ಟು ತೆಗೆದಿಟ್ಟಿದ್ರು, ಅದನ್ನು ತೋರಿಸುವಂಥ ಇದೆಲ್ಲ ಸ್ಮರಣಿಕೆಗಳನ್ನು ಅಥವಾ ಅವರಿಗೆ ಸಿಕ್ಕಂತಹ ಪ್ರಮಾಣ ಪತ್ರ, ಗೌರವಾರ್ಪಣೆ, ಏನು ಸನ್ಮಾನ ಪತ್ರಗಳಂತ ಹೇಳ್ತೇವಲ್ಲ ನೋಡಿ. ಇಷ್ಟಲ್ಲ, ಇನ್ನೂ ಕೂಡ ಇದೆ ನೋಡಿ, ಅದನ್ನು ತೋರಿಸ್ತೇವೆ. ಬಹಳಷ್ಟಿದೆ. ನಿಮಗೆ ಎಲ್ಲವನ್ನು ತೋರಿಸುವಂತಹ ಪ್ರಯತ್ನದಿಂದ ಎಲ್ಲವನ್ನು ಎಲ್ಲೆಲ್ಲ ಸ್ಥಳದ ಅವಕಾಶ ಇದೆ ಅಲ್ಲೆಲ್ಲ ಇರ್ತದೆ ನೋಡಿ. ಇದು ಕೂಡ ಅವರಿಗೇನು ಸಿಕ್ಕಿರುವಂಥದ್ದು ಕಲಾರಂಗದಿಂದ ಸಿಗುವಂಥದ್ದು, ಬೇರೆ ಬೇರೆ ಯಕ್ಷಗಾನ ಆಯೋಜಕರಿಂದ ಎಷ್ಟೆಲ್ಲ ಅವರ ಅಂದರೆ 40-50 ವರ್ಷದಿಂದ ಯಕ್ಷಗಾನ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂತಿರುವಾಗ ಅವರ ಸಾಧನೆಗೆ ಎಷ್ಟು ಸಿಕ್ಕಿದ್ರೂ ಕೂಡ ಕಡಿಮೆ ಅಂತ ಹೇಳ್ಬೋದು. ಹಾಗಂತ ಸಿಕ್ಕಿರುವಂಥದ್ದು ಕೂಡ ಬಹಳಷ್ಟಿದೆ, ಇಲ್ಲ ಅಂತ ಹೇಳೋದಿಲ್ಲ. ಸೊ ನೋಡಿ, ಇದೆಲ್ಲವನ್ನು ಕೂಡ ನಾನು ತೋರಿಸುವಂತಹ ಪ್ರಯತ್ನ ಮಾಡಿದ್ದೇನೆ. ಸೊ ಹಾಗಾಗಿ ಸುಬ್ರಾಯ ಹೊಳ್ಳರ ಬಗೆಗಿನ ಯಕ್ಷ ಪಯಣದ ಕಥೆಯ ಸಂದರ್ಶನ ಅತ್ಯದ್ಭುತವಾಗಿ ಮೂಡಿ ಬಂದಿದೆ. ನಾಳೆಯಿಂದ ಆ ಸಂಚಿಕೆಯನ್ನು ಪ್ರಸಾರ ಮಾಡ್ತೇನೆ. ದಯವಿಟ್ಟು ಅದನ್ನು ನೋಡಿ ಹೈಪ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಅವರ ಸಂದರ್ಶನದ ಭಾಗವನ್ನು ವೀಕ್ಷಣೆ ಮಾಡಿ. ಇದು ಯಕ್ಷ ಇನ್ಫೋ ಕನ್ನಡ. ನಾನು ನಿಮ್ಮ ಸತೀಶ್ ಸಾಲ್ಯ ಚಾರ್ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.